ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನ ಕೊಟ್ಟೂರೇಶ್ವರ ಮಹಾವಿದ್ಯಾಲಯದಲ್ಲಿ ಅದ್ದೂರಿಯಾಗಿ ನೆರವೇರಿದ ರಜತ ಮಹೋತ್ಸವ. ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾವಿದ್ಯಾಲಯದಲ್ಲಿ 1999-2000ನೇ ಇಸ್ವಿಯಲ್ಲಿ ಪದವಿಯನ್ನು ಪೂರೈಸಿದ ಸವಿ ನೆನಪಿಗಾಗಿ ಹಾಗೂ 25ನೇ ವರ್ಷದ ಪ್ರಯುಕ್ತ ರಜತ ಮಹೋತ್ಸವವನ್ನು ಆಚರಿಸಲಾಯಿತು. ಬೆಳಿಗ್ಗೆ 9 ಗಂಟೆಯಿಂದ ಎಲ್ಲ ಉಪನ್ಯಾಸಕರನ್ನು ಬೆಳ್ಳಿ ರಥದಲ್ಲಿ ಕೂರಿಸಿಕೊಂಡು ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಹಲವು ವಾದ್ಯ ಮೇಳಗಳೊಂದಿಗೆ ಕುಣಿದು ಕುಪ್ಪಳಿಸುತ್ತಾ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ನೀಡಿದರು. ನಂತರ HG ರಾಜ ಸಭಾಂಗಣಕ್ಕೆ ಆಗಮಿಸಿ ಎಲ್ಲ ಗುರು ವೃಂದದವರು ಉಪನ್ಯಾಸ ಮಾಡುವುದರ ಜೊತೆಗೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಈ ಸಮಯದಲ್ಲಿ ಎಲ್ಲ ನಿವೃತ್ತ ಹಾಗೂ ಹಾಲಿ ಉಪನ್ಯಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಕೆ. ಕೊಟ್ರೇಶ್ ತಮಗೆ ಉಪನ್ಯಾಸ ನೀಡಿದ ಶಿಕ್ಷಕರನ್ನು ಸ್ಮರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ ಇತಿಹಾಸ ವಿಭಾಗದ ನಿವೃತ್ತ ಉಪನ್ಯಾಸಕರಾದ ದಿವಾಕರ್ ಮತ್ತು ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶಶಿಕಿರಣ್ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಸುದ್ದಿವಾಹಿನಿಯಲ್ಲಿ ಹಂಚಿಕೊಂಡರು. ಪ್ರಕಾಶ್ TM, BSP ನ್ಯೂಸ್, ಕೊಟ್ಟೂರು ತಾಲೂಕು, ವಿಜಯನಗರ ಜಿಲ್ಲೆ. ಅದೇ ಸರ್, ನಾನು ಹೇಳಿಲ್ಲ ಅಲ್ಲಿ ಮಾಡಿದಾಗ ನನಗೆ ಥ್ಯಾಂಕ್ಲೆಸ್ ಜಾಬ್ ಅನಿಸ್ಬಿಡುತ್ತೆ. ಅಂದರೆ ಇದು ಏನು ಸುಮ್ಮನೆ ಮಾಡಬೇಕಪ್ಪ, ಏನು ಮಾಡಿದ್ರು ಉಪಯೋಗ ಇಲ್ಲ ಇವರಿಗೆ. ಆದರೆ ಇಲ್ಲಿ ನಾನು ಹೇಳ್ತಿಲ್ಲ, ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, 25 ವರ್ಷ 30 ವರ್ಷ ಹಿಂದಿನ ಸ್ಟೂಡೆಂಟ್ಸು ಎಲ್ಲೇ ಸಿಗಲಿ ಸರ್ ನಮಸ್ಕಾರ. ಎಷ್ಟೋ ಸರಿ ಕೆಲವು ಸ್ಟೂಡೆಂಟ್ಸ್ ಬರ್ತಾರೆ, ಯಾರು ಅಂದರೆ ಸರ್ ನೀವು ಹೊಡೆದಿದ್ದಲ್ಲ ಸರ್, ನೀವು ಹೊಡೆದಿದ್ದಕ್ಕೆ ನಾವು ಉದ್ಧಾರ ಆಗಿದೆ ಸರ್. ನಿಜವಾಗ್ಲೂ ಎಲ್ಲೋ ಹೋಗಲಿ, ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಇನ್ನೊಂದಲ್ಲಿರ್ಬೋದು, ಪ್ರತಿಯೊಂದರಲ್ಲವರು ತಾವೇ ಬಂದು ಪರಿಚಯ ಮಾಡಿಕೊಂಡು ನಮ್ಮ ಕಾಲಿಗೆ ಬಿದ್ದು ನಿಜವಾಗ್ಲೂ ಅದು ಆ ಸಂಸ್ಕಾರ ಬೇರೆ ಕಡೆ ನನಗೆ ಕಾಣಿಸ್ತಾ ಇಲ್ಲ, ಯಾವ ಕಾಲೇಜಲ್ಲೂ ಕಾಣಿಸ್ತಿಲ್ಲ. ಈ ಪ್ರೀತಿ, ವಿಶ್ವಾಸ, ಸಂಸ್ಕಾರ ಕಲಿತಕ್ಕಂಥ ಒಂದು ಚೀಲಿದೆಯಲ್ಲ, ಅದು ಹಾನೆಸ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕೊನೆಯದಾಗಿ ಉಪನ್ಯಾಸಕ ವೃತ್ತಿ ನಿಮ್ಮ ಪ್ರಕಾರ ಹೇಗೆ ಸರ್? ಪವಿತ್ರವಾದ ಸರ್, ಎಲ್ರಿಗೂ ಆಗಲ್ಲ ಇದು. ಎಲ್ಲರೂ ಉಪನ್ಯಾಸಕರಾಗ್ಬೋದು, ಒಂದು ಗುರು ಆಗೋದಕ್ಕೆ ಯೋಗ್ಯತೆ ಎಲ್ಲರೂ ಇರಲ್ಲ. ಆದರೆ ಆ ಗುರುವಿನ ಯೋಗ್ಯತೆ ಗೊತ್ತಾಗೋದು ಜಗತ್ತಿಗೆ ಶಿಷ್ಯರಿಂದ. ಆ ಶಿಷ್ಯರು ಬೆಳೆದಂತೆಲ್ಲ ಗುರುವಿನ ಹಿರಿಮೆ ಕೂಡ ಬೆಳೀತಾ ಹೋಗುತ್ತೆ. ಅದರಿಂದಾಗಿ ನಾವು ಧನ್ಯ, ಇಂಥ ವಿದ್ಯಾರ್ಥಿಗಳನ್ನ ಇಂಥ ಕಾಲೇಜಲ್ಲಿ ಕೆಲಸ ಮಾಡೋಕ್ಕೆ ನಿಜವಾಗ್ಲೂ ಧನ್ಯನಾಗಿದೆ. ಥ್ಯಾಂಕ್ ಯು.
ಈಗಲೂ ಕೂಡ ಹೊರಗಡೆ ನಮ್ಮ ಗುರುಗಳು ಹೋಗ್ತಾರೆ, ನಮ್ಮ ಗುರುಗಳು ಅಂತ ಹೇಳಿ ಮಾತಾಡಿಸುವಂಥ ಒಂದು ಇದು ಇಲ್ಲಿದೆ. ಫಾರ್ ಎಕ್ಸಾಂಪಲ್ಲು ಪರಿಸರ ಪ್ರೇಮಿ ಅಂತೇಳಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ನಮ್ಮ ಕೊಟ್ಟೂರಿನ ಸಮದ್ ಅಂತೇಳಿ, ಸಮದ್ ಕೊಟ್ಟೂರು ಅಂತ ಆತ ನಮ್ಮ ಗುರುಗಳೇ ಅಂತ. ಆತ ಆ್ಯಕ್ಚುಲಿ ಸೈನ್ಸ್ ಅಂತ, ನಾವು ಆರ್ಟ್ಸ್ ಫ್ಯಾಕಲ್ಟಿ ಆದರೂ ನಮ್ಮನ್ನು ಇದನ್ನಾಗಿ ಸ್ವೀಕರಿಸಿದ. ನಾವೇನು ಕೊಟ್ಟೂರು ವೆಂಕಟೇಶ್ ಕೊಟ್ಟೂರು ಅಂತೇಳಿ ಫಿಲಿಮ್ ತೆಗೆದಿದ್ದಾನೆ, ಆಮೇಲೆ ಸೀರಿಯಲ್ ಮಾಡಿದ್ದಾನೆ ಸಾಕಷ್ಟು. ಆತನೂ ಕೂಡ ಸೈನ್ಸೇ, ನಮ್ಮ ಆರ್ಟ್ಸ್ ಫ್ಯಾಕಲ್ಟಿ ಅಲ್ಲ, ಆದರೂ ಕೂಡ ಅದನ್ನ ಇಟ್ಕೊಂಡಾನೆ. ಬಟ್ ಆದರೆ ಈ 25 ವರ್ಷದ ಸೆಲೆಬ್ರೇಷನ್ ಮಾಡಿದ್ರಲ್ಲ ಹುಡುಗರು, ಭಾಳಷ್ಟು ಅಷ್ಟೊಂದು ಅದ್ದೂರಿಯಾಗಿ ಮಾಡೋವಂಥದ್ದು ಏನೂ ಇರಲಿಲ್ಲ ಅಂತ ನಾವು ಅವ್ರಿಗೆ ಅಂತಿದ್ವಿ. ಪಾಪ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಕರೆದು ನಮಗೆ ಬೇರೆ ಬೇರೆ ಪ್ರೋಗ್ರಾಮ್ ಇದ್ದರೂ ಕೂಡ ನಾವು ಅವನ್ನ ಬದಿಗೆ ತಳ್ಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು ಅಟೆಂಡ್ ಆದ್ವಿ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಬೆಳಗ್ಗೆಯಿಂದ ಆಮೇಲೆ ಕೊಟ್ಟಿರೋ ಜನರು ಕೂಡ ಅಲ್ಲಿ ಬರ್ತಕ್ಕಂಥ ಪ್ರೊಸೆಷನ್ ನೋಡಿ ಅವರು ಕೂಡ ಅದರಲ್ಲಿ ಭಾಗ ಆಗಿ ಜೊತೆಗೆ ಕುಣಿದ್ರು. ಆಮೇಲೆ ಫೋಟೋ